ಮಾವ, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳು ತಾಯಿ. ಈ ನಡುವೆ ಈ ಮನೇಲಿ ತುಂಬಾ ಅಡಚಣೆಗಳಾಗ್ತಿದೆ. ಅದಕ್ಕೆ ದೇವಸ್ಥಾನ ಪುರೋಹಿತರ ಹತ್ರ ಹೋಗಿ ಮಾತಾಡ್ದೆ. ಅದಕ್ಕೆ ಅವರು ಹೋಮನೋ ಹವನನೋ ಮಾಡಿಸು ಅಂತ ಹೇಳಿರ್ತಾರೆ. ನಿನಗೆ ಒಂದು ದಿನ ಈ ಮನೇಲಿ ಕೆಲ್ಸ ಮಾಡೋದ್ರಿಂದ ಬ್ರೇಕ್ ಬೇಕು. ಅದಕ್ಕೆ ದೇವಸ್ಥಾನದಲ್ಲಿ ಇರ್ತೀನಿ ಅಂತ ಹೇಳ್ತೇನೆ. ಅತ್ತೆ, ದೇವಸ್ಥಾನ ಎಲ್ಲ ಏನ್ ಬೇಡ, ಮನೇಲಿ ಏನಾದ್ರು ಮಾಡ್ಸೋಣ ಅಂತ. ಏನ್ ಮಾಡಿಸ್ತೀಯ? ಸತ್ಯನಾರಾಯಣ ಸ್ವಾಮಿ ಪೂಜೆ. ತುಂಬಾ ಒಳ್ಳೆ ವಿಷಯ ಹೇಳಿದೆ ತಾಯಿ. ನಮ್ಮನೇಲೂ ಒಂದ್ ಒಳ್ಳೆ ಶುಭ ಕಾರ್ಯ ಆಗಿ ತುಂಬಾ ದಿನ ಆಗಿದೆ. ಖಂಡಿತ ಮಾಡ್ತಾಳಮ್ಮ. ಶಾಂತಿ, ಅತ್ತೆ, ಇದಕ್ ನೀವೇನ್ ಹೇಳ್ತೀರಾ? ಅವರೇ ಒಪ್ಕೊಂಡ್ಮೇಲೆ ನಾನು ಹೇಳೋದೇನಿದೆ? ಮನೇಲಿ ಎಲ್ರಿಗೂ ಒಳ್ಳೇದಾಗಿ ಅಂತ ಪೂಜೆ ಮಾಡ್ಸಿದ್ರೆ ಆಯ್ತು. ಅಷ್ಟೇನಾ? ಅಷ್ಟೇ ಹೋಯ್ದಲ್ಲ. ಯಾಕೋ ಏನು ನಿಂದು? ಅಲ್ಲ, ಈ ಮನೆ ಹಿರಿಮಗ ಕಮ್ 5 ಡಿಗ್ರಿ ಮನೋಜ ಕಮ್ ಫೇಮಸ್ ಬಿಸ್ನೆಸ್ ಮ್ಯಾನ್ ಇಲ್ಲೇ ಕೂತಿದ್ದೀನಿ. ನನ್ನ ಒಂದ್ ಮಾತು ಕೇಳಲ್ವೋ? ಮಂಗನ್ ಕೇಳಿ ಮರ ನೆಡಕ್ಕಾಗತ್ತಿನ ಪಿಂಗೆಲಿ ಅಲ್ವೋ? ಪೂಜೆ ಕುತ್ಕೋಬೇಕಾಗಿರೋದು ಹಿರಿ ಮಗ ಹಿರಿ ಸೊಸೆ ತಾನೆ. ಹಾಗಂತ ಯಾವ್ದು ಹಾವಂತಗಳು ಪಟ್ಕೋಬಿಡಿ ತಾವುಗಳು. ಯಾಕೋ ತಾವು ಹಿರಿ ಮಗ ಹಿರಿ ಸೊಸೆ ಅಲ್ಲ, ಹೊರೆ ಮಗ ಹೊರೆ ಆಗಿರೋ ಸೊಸೆ. ಒಟ್ನಲ್ಲಿ ನಮ್ಮನ್ನ ಏನಾದ್ರೂ ಗೇಲಿ ಮಾಡ್ತಾನೆ ಇರ್ಬೇಕಲ್ಲ ನೀವು. ಹೇಗೆ ಅಂದ್ರೆ ತಮಾಷೆಗಳು ಅಂತ ನಾವು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಇಟ್ಸ್ ಟೂ ಮಚ್ ಸೂರ್ಯ ಅವ್ರೆ. ಅದ್ಗೆ ಕೂಲ್. ಇದು ತಮಾಷೆ ಅಂತ ನಿಮ್ಗೆ ಅನ್ಸ್ತಾ ಇಲ್ವಾ? ಯಾಕೆ ಸೀರಿಯಸ್ ಆಗ್ತಾ ಇದೀರಾ? ಯಾಕೆ ಅಂದ್ರೆ ಇದು ತಮಾಷೆ ಅಲ್ಲ ಅಂತ ಅವನೇ ಬಾಯಿ ಬಿಟ್ಟು ಹೇಳ್ತಾ ಇದಾರಲ್ಲ. ನೀನೇನಮ್ಮ ನೀನು ಒಂದೊಂದ್ ಸಿಕ್ಕಿದ್ರೆ ಸಾಕು ಕಟ್ಟಿಗೆರೆ ಕೊಂಡ್ಬಿಡ್ತಿಯಲ್ಲ. ದಟ್ಸ್ ಮೀ ಅತ್ತೆ. ನಾನು ಸೂರ್ಯ ಅವ್ರ ನೆರಳಿದ್ದಾಗೆ. ಅದೇನೋ ಹೇಳ್ತೀರಲ್ಲ ಸೂರ್ಯ ಅವ್ರೆ, ರವೆ ಅಷ್ಟು ಅಂತೇನೋ. ಅದು ರವೆ ಅಷ್ಟಲ್ಲಮ್ಮ, ರವಷ್ಟು. ರವಷ್ಟು ಇಬ್ರು ಒಂದೇ ತರ. ಎಲ್ರು ಸೇರ್ ಮಾಡೋದ್ನೇ ಹಬ್ಬ ಅಂತ ಕರೆಯೋದು. ಪೂಜೆ ಬೇಕಾದ್ರೆ ನೀನೇ ಕುತ್ಕೊಳ್ಳಿ. ಹಂಗಿದ್ರೆ ಶೇರು ನಿಂದೆ ಜಾಸ್ತಿ ಕಲ ಶೇರ್ ಖಾನ್. ಲೊಟ್ಟೆ ಯಾಕೆ ಬಂದ್ಬಿಡು. ಇದಕ್ಕೆ ಶೇರ್ ಬೇರೆ ಹಾಕ್ಬೇಕಾ? ಮತ್ತೆ ಸ್ನಾನವಾದ ದುಡ್ಡು ಬೇಕು ನಿನ್ಗೆ ಅಂದ್ರೆ ಹೆಂಗೋ? ಬೇಡ ಬಿಟ್ಬಿಡಿ. ಪೂಜೆ ಯಾವತ್ತು ಅಂತ ಹೇಳ್ಬಿಡು ಮೀನಮ್ಮ, ಅವತ್ತು ಜ್ವರ ಬರ್ಸ್ಕೊಂಡ್ಬಿಡ್ತೀನಿ. ದಡ್ಡ, ಸತ್ಯನಾರಾಯಣ ಸ್ವಾಮಿ ಪೂಜೆ ಇದು. ಕರೀಗೆ ಇದ್ರು ಹೋಗಿ ಪೂಜೆಯಲ್ಲಿ ಅಟೆಂಡ್ ಆಗಿ ಬರ್ಬೇಕು ನಾವು. ಅಂತ ಹಬ್ಬದಲ್ಲಿ ಜ್ವರ ಬರ್ಸ್ಕೊತೀನಿ ಅಂತೆಲ್ಲೋ ದಾಟು ಮುಂಡೆ. ಆಯ್ತು ಬಿಡಿ, ಎಲ್ರು ಸೇರ್ಕೊಂಡೆ ಪೂಜೆ ಮಾಡೋಣ. ಹೇಗಿದ್ರು ಎಲ್ರು ದಂಪತಿಗಳೇ ಅಲ್ವಾ? ನನ್ ಪುರೋಹಿತರಿಗೆ ಇದನ್ನೇ ಹೇಳಿದಿನತ್ತೆ. ನಾನು ಹೇಳಿದ್ಮೇಲೆ ನೀನ್ ಹೇಳದ್ ಏನಿರುತ್ತೆ ಅಂತ. ನಿನಗಿಂತ ಮುಂಚೆನೆ ಹೇಳಿದಾಳೆ ಅಂತ ಗೊತ್ತಾಯ್ತು. ಸುಮ್ನೆ ಕರಿತೀವೋ ಬಿಡ್ತೀವೋ, ಆ ಸತ್ಯನಾರಾಯಣ ಪೂಜೆ ಶುರು ಆಗಕ್ ಮುಂಚೆನೆ ಈ ಹೂ ಕಟ್ಟೋಳ್ ಫ್ಯಾಮಿಲಿ ಬಂದ್ ಕೂತ್ ಬಿಡ್ತಾರೆ. ಯಾಕಂದ್ರೆ ದೇವ್ರು ಕೂಡ ಮನೇಲಿ ಯಾರ್ಯಾರು ಇರ್ತಾರೆ ಅಂತ ನೋಡ್ಕೊಂಡೇ ಒಳಗ್ ಬರೋದು. ಫಿಂಗ್ಸ್ ಅಂಡ್ ಫಿಂಗಮ್ಸ್ ನ ಒಟ್ಟು ನೋಡ್ಬಿಟ್ರೆ ಇವಾಗ ಈ AI ವಿಡಿಯೋ ಬರ್ತಾ ಇದೆಯಲ್ಲ, ಹಂಗೆ ದೇವ್ರು ಇವರ ನೋಡಿದ ತಕ್ಷಣ ಟರ್ನ್ ಮಾಡ್ಕೊಂಡು ಎರ್ರಾ ಬಿಂಡಿ ತಿರುಪ್ತಿ ಉಂಡಿ ಅಂತ ಹೋಗ್ಬಿಡ್ತಾರೆ. ಇದಕ್ಕೂ ನಮ್ಮನೆ ತರ್ತಾರಲ್ರಿ ಮತ್ತೆ ನೀವು ಏನ್ ಮಾಡ್ತೀವ ಪೌಡ್ರು? ನಿಖ ಯಾರು ಅಂತಂದ್ರೆ ನಿಮ್ ಮಖಾನೇ ನೆನಪಾಗತ್ತೆ ನಮ್ಗ. ಮಾತಾಡ್ರಿ. ಲೊಟ್ಟೆ ಪೌಡ್ರು ಗಿರಕ್ಕೆ ಅವನು ನಮ್ಮನ್ನ ಸ್ಟಾರ್ಟಿಂಗ್ ಮುಗಿಸ್ಬಿಡ್ತಾವ ಅಷ್ಟೇ. ನೀವೆಲ್ಲ ಪೂಜೆ ಮಾಡ್ಕೊಳ್ಳಿ, ನನಗೆ ಶೋರೂಮ್ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ನೀವೇನ್ ಮನೋಜ್ ಬರೀ ಇಂಥ ತೀರ್ಮಾನನೇ ಮಾಡ್ತೀರಾ? ನಡುವೆ ನಮ್ ಟೈಮ್ ಸರಿ ಇಲ್ಲ. ಈ ಪೂಜೆ ಮಾಡಿದ್ಮೇಲೆ ಆದ್ರೂ ನಮ್ ಟೈಮ್ ಸರಿ ಹೋಗುತ್ತಾ ನೋಡೋಣ ಇರಿ. ಓಕೆ ಹಂಗಾದ್ರೆ ನಾನು ಅವತ್ತು ಪ್ರೆಸೆಂಟ್ ಸರ್. ನೀನು ಅಯ್ಯೋ ಹೋಗ್ಲಿ ಬಿಡು, ಆಯ್ತು. ನಾನು ಅವತ್ತು ಮನೇಲಿ ಇರ್ತೀನಿ. ಸರಿ, ಹಂಗಿರಿ. ನಾನು ಡಬ್ಬಿಂಗ್ ಒಂದಿನ ಬ್ರೇಕ್ ತಗೋತೀನಿ. ನಾನು ನೀವ್ ಹಾಕ್ಬಿಟ್ಟು ಮನೇಲೆ ಇರ್ತೀನಿ. ಅಪ್ಪ, ನಾನು ಒಂದಿನ ನೀವ್ ಕೇಳ್ತೀನಿ. ಒಳ್ಳೆ ಮನಸ್ಸಿನಿಂದ ಯಾವುದೇ ಕೆಲಸ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ರೆ ಹೀಗೆ ಕೆಲಸ ಹೂ ಎತ್ತು ಸರ ಆಗೋ ಹಿಡ್ಕೊಂಡು ಹೋಗುತ್ತೆ. ವೀಣಾ, ಶುಭಗಳಿಗೆ ನೀವು ಒಳ್ಳೆ ವಿಷಯನ ಪ್ರಸ್ತಾಪ ಮಾಡಿದ್ಯಮ್ಮ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮಾಮ. ನೋಡ್ರಯ್ಯ, ಇದು ಹೋಮ್ಲಿ ಫಂಕ್ಷನ್ ಆಗಿರೋದ್ರಿಂದ ಲೋನ್ಲಿ ಆಗಿ ಸೇವೆಗಳು ಮಾಡಕ್ ಆಗೋದಿಲ್ಲ. ಇದೇ ಪ್ರಯುಕ್ತವಾಗಿ ಎಲ್ರು ಒಂದು ಸೆಟ್ಟಿಂಗ್ ಹಾಕೊಂಡ್ಬಿಡೋಣ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ಬೇಕು ಅಂತ ಆ ಸೆಟ್ಟಿಂಗ್ ಅಲ್ಲಿ ಮಾತಾಡ್ಕೊಂಡು ಹಂಗೆ ಡಿಸಿಷನ್ ತಗೊಂಡ್ಬಿಡೋಣ. ಏನಂತೀರಾ ಸಂಗ್ಯಾ ಮಂಗ್ಯ? ಓಕೆ, ವೆರಿ ಗುಡ್. ಪಿಂಗ್ಸ್, ನೀನೇನ್ ಹೇಳ್ತೀಯಾ? ಆಯ್ತು, ಆಗ್ಲೇ ಹೇಳುದ್ನಳು. ಸರಿ, ಅದ್ ಯಾವತ್ತು ಅಂತ ಗೊತ್ತು ಮಾಡಿ ಹೇಳು. ಹಾಗೆ ವಿಡಿಯೋ ಫೋಟೋ ತೆಗಿಯಕ್ಕೆಲ್ಲ ಯಾರಿಗೂ ಹೇಳ್ಬೇಡ. ಇದರಲ್ಲ ನಿನ್ನ ಪರ್ಸನಲ್ ಫೋಟೋಗ್ರಾಫರು ಕಸ್ತೂರಿ ಅಮ್ಮ ಬರ್ತಾರ ಬಿಡು. ಎಲ್ರಿಗೂ ಥ್ಯಾಂಕ್ಸ್ ಒಪ್ಕೊಂಡಿದ್ದಕ್ಕೆ. ಆದ್ನಲ್ಲ. ಮೀನಮ್ಮ, ಹೊಟ್ಟೆಲಿರೋ ಕರಳುಗಳೆಲ್ಲ ಹಂಸರೇಖ ಅವ್ರ ಕೈಯಲ್ಲಿರೋ ವೈನಿನ ತರ ಟ್ಯೂಲ್ಗಳಾಗ್ತಾ ಇದೆ ಕಡೆ. ಅದಕ್ಕೆ ಸಮಾಧಾನ ಮಾಡೋ ದಾರಿಗಳು ನೋಡೇನೆ. ಆಯ್ತಾಯ್ತ್ರಿ, ಇನ್ನೊಂದ್ ಅರ್ಧ ಗಂಟೆ ಆಗೋಗುತ್ತೆ. ಅರ್ಧ ಗಂಟೆ ರೋಹಿಣೆ, ಈ ತಿಲಕ್ ರಾಮಂದ್ರ ಫೋನ್ ಮಾಡಿ ರಿಮೈನಿಂಗ್ ಅಮೌಂಟ್ ಕಲೆಕ್ಟ್ ಮಾಡೋ ಅಂತ ಹೇಳಿದ್ನಲ್ಲ, ಮಾಡಿಲ್ಲ ಬಿಡು. ಏನ್ ಯೋಚನೆ ಮಾಡ್ತಾ ಇದೀಯಾ? ನಿನ್ ಎಷ್ಟು ಹೇಳಿದ್ರು ಅಷ್ಟೇನೆ. ರೋಹಿಣಿ, ಅಲ್ಲಿ ನೋಡು, ಒಂದು ವಾರದಲ್ಲಿ ದುಡ್ಡು ಕೊಡು ಅಂತ ಹೇಳಿದ್ವಲ್ಲ, ತೆಗೆದು ಕೊಡು ದುಡ್ಡು ತರ್ತಾ ಇದಾರೆ. ಸದ್ಯ ನಾನ್ ತಪ್ಪಿಸ್ಕೊಂಡೆ. ಅವ್ರು 3 ಲಕ್ಷ ಕೊಟ್ರೆ ದುಡ್ಡು ಸಿಕ್ಬಿಡುತ್ತೆ. ಇದೇನಿದು ಜೊತೆಯಲ್ಲಿ ಲಾಯರ್ ಕರ್ಕೊಂಡ್ ಬರ್ತಾ ಇದಾರೆ? ನೋಡೋಣ ಇವತ್ತು. ಏನಪ್ಪಾ ರಾಜ, ಡೀಲಿಂಗು ಲೀಗಲ್ ಆಗಿರ್ಲಿ ಅಂತ ಲಾಯರ್ ಜೊತೆಲೆ ಕರ್ಕೊಂಡ್ ಬಂದಿದೀಯಾ? ಒಳ್ಳೇದಾಯ್ತು.
ತೆಗಿ ದುಡ್ಡು ತೆಗಿಯಪ್ಪ 3 ಲಕ್ಷನಾ ನಾವ್ಯಾಕ ದುಡ್ಡು ಕೊಡ್ಬೇಕಲ್ಲೇ 5 ಎಕರೆ ಮನೋಜ ಅಯ್ಯೋ ನಿನ್ನಲ್ಲೇ ಯಾರು ಏಕವಚನದಲ್ಲಿ ಮಾತಾಡ್ತಾ ಇರೋದು ನೀನ ಒಂದು ಪಂಚ ಕೊಟ್ಟ ಅಂದ್ರೆ ಹೋಗಿ ಪಂಚಮುಖಿ ಆಂಜನೇಯನ್ ಪಾದದಲ್ಲಿ ಸೇರ್ಕೊಂಡ್ಬಿಡ್ಬೇಕು. ನೋಡಿ ಸರ್, ಯಾವಾಗ್ಲೂ ಹಿಂಗೆ ಹೊಡಿತೀನಿ ಬಡಿತೀನಿ ಅಂತಾನೆ ಮಾತಾಡಿಸ್ತಾರೆ. ನೋಡ್ತಾ ಇದ್ದೀನಿ ಅದೇನ್ ಮಾಡ್ತಾರೋ ಮಾಡ್ಲಿ. ಸರ್ ಸುಮ್ನೆ ಮಾತು ಹೇಳಿದ್ದು ಮೊದ್ಲು ಅವ್ರ ಹತ್ರ ದುಡ್ಡು ಕೊಡ್ಸಿ ಸರ್. ಒಂದಲ್ಲ ಎರಡಲ್ಲ 3 ಲಕ್ಷ ಸರ್. ನೀನ್ ಮಾಡೋ ಅನ್ಯಾಯಕ್ಕೆ ನೀನೇ ದುಡ್ಡು ಕೊಡ್ಬೇಕು. ಶತಪ್ರಜ ಮಾಡಿದ್ದು ಅಲ್ದೆ ಗಂಡನ ಸಿಂಗಲ್ ಅಲ್ಲಿ ಮಾತಾಡ್ತಿದ್ಯಾ? ಮೋಸ ಮಾಡಿದ್ರೆ ನಿಮ್ ಗಂಡ. ನನ್ನ ಗಂಡನ? ನನ್ ಗಂಡ ಏನ್ ಮೋಸ ಮಾಡಿದಾರ? ನಿಮ್ಗೆ ಗೊತ್ತಿರಲ್ಲ ಬಿಡಿ, ತುಂಬಾ ದೊಡ್ಡ ಅಪರಾಧ ಮಾಡಿದಾರ ನಿಮ್ ಗಂಡ. ಸರ್ ನಾನ್ ಯಾವ ತಪ್ಪು ಮಾಡಿದೀನಿ ಸರ್? ನಿಮ್ಗೇನು ಗೊತ್ತಿಲ್ವಾ? ಇಲ್ಲ ಸರ್, ಫಾದರ್ ಪ್ರಾಮಿಸ್ ನನ್ ಗೊತ್ತಿಲ್ಲ ಸರ್. ಯಾರು ಇಲ್ದಿರ್ಬೇಕಾದ್ರೆ ಇವ್ರನ್ನ ಮೈ ಮುಟ್ಟಿದ್ಯಾ? ಏನ್ ಸರ್ ಇದು? ಇದೆಲ್ಲ ಚೆನ್ನಾಗಿರಲ್ಲ. ಈ ರಾಣಿ ಕಪ್ಪಾಳ ಬಾರಿಸ್ಬಿಡ್ತೀನಿ. ಏನ ಮಾತಾಡ್ತಿದ್ಯಾ? ಇರೋದನ್ನೇ ಹೇಳ್ತಾ ಇರೋದು. ಮುಚ್ಚ ಬಾಯಿ. ಸ್ಕೌಂಡ್ರಲ್ ಕಟ್ಕೊಂಡು ಹೆಂಡತಿ ಶೀಲನ ಮುಂದೆ ಇಟ್ಕೊಂಡು ಈ ತರ ಆರೋಪ ಮಾಡಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಚೆನ್ನಾಗಿರೋ ಹೆಂಡತಿ ಇದ್ರು ಕಂಡೋರ್ ಹೆಂಡತಿ ಮೇಲೆ ಕಣ್ಣ ಹಾಕ್ಲಿಕ್ಕೆ ನಾಚಿಕೆ ಆಗಲ್ಲ ನಿಮ್ ಗಂಡನಿಗೆ? ಹೇಳ್ರಿ ಅವ್ರನ್ನ. ನಾವ್ ಯಾರನ್ನ ಕೇಳ್ಬೇಕೋ ಅವ್ರನ್ನ ಕೇಳ್ತಾ ಇದೀವಿ. ನೀವು ಸುಮ್ನೆ ಇರ್ರಿ. ನೀವು ಸುಮ್ನೆ ರೀ. ನೀವ್ ಸುಮ್ನೆ ಇರ್ರಿ. ಬೇಕಾಬಿಟ್ಟಿ ಅಲಿಗೇಷನ್ಸ್ ಮಾಡಿದ್ರೆ ನೋಡ್ಕೊಂಡ್ ಸುಮ್ನೆ ಇರೋದಕ್ಕೆ ನಾನು ಅನ್ಎಜುಕೇಟೆಡ್ ಅಲ್ಲ. ಏನ್ರಿ ಇದೆ ಪ್ರೂಫ್ ನನ್ ಗಂಡ ತಪ್ಪು ಮಾಡಿದ್ದಾನೆ ಅಂತ ಹೇಳಕ್ಕೆ? ಪ್ರೂಫ್ ಇಲ್ಲ, ಸುಮ್ನೆ ಬಂದ್ ಮಾತಾಡೋನಲ್ಲ ನಾನು. ಸಾರ್ ಪ್ರೂಫ್ ಇದೆಯಾ? ಏನ್ ಪ್ರೂಫ್ ಸರ್ ಅದು? ಅದನ್ನೆಲ್ಲ ನೀವ್ ಯಾಕ್ರಿ ಕೇಳ್ತೀರಿ? ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಬರ್ತೀನಿ, ಶಿಕ್ಷೆ ಅನ್ಬಸಕ್ ರೆಡಿ ಆಗಿರಿ. ಅಯ್ಯೋ ಮನೋಜ್ ಸುಮ್ನೆ. ಏ ರಾಣಿ ಬಾಯಿ ಮುಚ್ಕೊಂಡು ದುಡ್ಡು ಕೊಟ್ಟು ಹಿಂದೆ ಹೋಗ್ತಾ ಇರೋ. ಡ್ರಾಮಾ ಮಾಡಿದ್ರೆ ಅಲ್ಲಿಸ್ಬಿಡ್ತೀನಿ. ಸರ್ ಈಗ ನೋಡಿ ಸರ್, ನಿಮ್ ಮುಂದೆ ಮ್ಯಾನ್ ಹ್ಯಾಂಡಿಂಗ್ ಮಾಡಕ್ ಬರ್ತಾ ಇದ್ದಾರೆ. ನೋಡ್ತಾ ಇದ್ದೀನಿ ಏನ್ ಮಾಡ್ತಾರೋ ಮಾಡ್ಲಿ. ನೀವು ಹೊಡೆಯೋದಲ್ಲ, ಸಾಯಿಸ್ಬಿಡ್ತೀನಿ ನಿಮ್ಮನ್ನ. ಓ ಮೈ ಗಾಡ್, ಲೈಫ್ ಥ್ರೆಟ್ನಿಂಗ್ ಬೇರೆ ಮಾಡ್ತಾ ಇದ್ದೀರಾ. ಗಂಡ ಹೆಂಡತಿ ಇಬ್ಬರು ಒಳಗಾಕ್ಸ್ಬಿಡ್ತೀನಿ. ಇರಿ ಪೊಲೀಸ್ ಫೋನ್ ಮಾಡ್ತೀನಿ ನಾನು. ಸರ್ ನಾನು ಹಾಗೇನ ಮಾಡೋನಲ್ಲ ಸರ್. ಈ ಹುಡುಗಿ ಮುಖ ಕೂಡ ಸರಿಯಾಗಿ ನೋಡಿಲ್ಲ ಸರ್ ನಾನು. ಸರ್ ಕಷ್ಟ, ತಿನ್ನ ಗತಿ ಇಲ್ಲ, ಉಳ್ಕೊಳ್ಳೋಕ್ ಜಾಗ ಇಲ್ಲ, ಪ್ಲೀಸ್ ಹೆಲ್ಪ್ ಮೀ ತಗೊಂಡ್ರು ಸರ್. ಅಷ್ಟೇ ಅದ್ರ ಅಡ್ವಾಂಟೇಜ್ ಬೇಕಾಗಿತ್ತು ನಿಮ್ಗೆ. ಅದಕ್ಕೆ ಈ ಅಬಲೆ ಹುಡುಗಿನ ನಿಮ್ಗೆ ಬೇಕಾದಂಗೆ ಬಳಸ್ಕೊಂಡ್ರೆ ಯೂಸಾ? ಅಯ್ಯೋ ಸರ್ ನಾನೇನು ಲೂಸ ಸರ್. ಹೋಗಿ ಈ ಹುಡುಗಿನೇ ಬೀಳುತ್ತೆ. ಅಷ್ಟೇ ಅಲ್ಲ ಸರ್, ನನ್ನ ಕಂಪ್ನಿಲಿ ಎಷ್ಟೋ ಜನ ಹೆಣ್ಮಕ್ಳು ಇದಾರೆ. ಅವ್ರು ಯಾರ ಹತ್ರನೂ ಒಂದು ದಿನನೂ ತಪ್ಪಾಗಿ ನಡ್ಕೊಂಡಿಲ್ಲ ಸರ್. ಬೇಕಿದ್ರೆ ಕೇಳಿ ಇಲ್ಲಿ ನಿಂತಿದ್ದಾರೆ, ಯಾರನ್ನೂ ಕೇಳಲ್ಲ. ಪೊಲೀಸ್ ಫೋನ್ ಮಾಡ್ತೀನಿ, ಮಿಕ್ಕಿದ ಅವರೇ ಬಂದ್ ಮಾತಾಡ್ತಾರೆ. ಲೇ ರಾಜಾ, ಕೊತ್ತಂಬರಿ ಬೀಜ ಅನ್ಕೊಂಡಿದ್ರೆ ನಿಮ್ಮಿಬ್ರನ್ನ ಮೆಣಸಿಕಾಯಿ ಬೀಜ ಆಗಿ ನನ್ ಕಣ್ಣಲ್ಲೇ ಬಿದ್ದೋಗ್ಬಿಟ್ಟಿದ್ರಲ್ವ? ಸರ್ ಇಳಿಸಿ ಸರ್. ಫೋನ್ ಇಳಿಸಿ ಸರ್. ಬರೀ ಸರ್. ಸರ್ ಕಲಿಯಾಪಿರ್ಲಿಲ್ಲ ಅಂದ್ರೆ ಇಷ್ಟರಲ್ಲಿ ಸಾಲದಿಂದ ನನ್ನ ಲೈಫೇ ಹಾಳಾಗು. ಎಸ್, ಕಲಿಯಾಪಿಂದಾನೆ ನಾನು ಫೋನ್ ಇಳಿಸಿ ಸರ್. ಬರೀ ಸರ್. ಸರ್ ನೋಡಿ ಸರ್ ನನ್ನ ಹೆಂಡತಿ ಸರ್, ರೋಹಿಣಿ ಸರ್ ನಾವು ತುಂಬಾ ಒಳ್ಳೆ ಫ್ಯಾಮಿಲಿಯಿಂದ ಬಂದವ್ರು ಸರ್. ನಾನು ಸಂಸಾರಸ್ತ ಸರ್. ನೀವ್ ಈ ರೀತಿ ಕೇಸ್ ಹಾಕಿ ಕೋರ್ಟ್ ಪೊಲೀಸ್ ಒಂದು ಅಳಿಸ್ಬಿಟ್ರೆ ಸರ್ ನನ್ ಮರ್ಯಾದೆ ಏನಾಗ್ಬೇಕು ಸರ್? ಇವರು ಮನೋಜನ್ ಮಾನ ಮರ್ಯಾದೆ ಬೀದಿ ಪಾಲ್ ಆಗೋಗ್ಬಿಡುತ್ತೆ ಸರ್. ನಾನು ಅದಕ್ಕೆ ಬಂದಿದ್ದು, ಮಾತಾಡಕ್ ಹೋಗ್ಬಿಡ್ದೆ. ಹೊಡಿತೀನಿ ಸಾಯಿಸ್ತೀನಿ ಅಂದ್ರೆ ಏನ್ರಿ ಅರ್ಥ? ಇಲ್ಲ ಸರ್, ಹಾಗೆ ಮಾತಾಡಲ್ಲ. ಮಾತಾಡಿ ಸರ್. ಓಕೆ, ನಿಮ್ ನೋಡಿದ್ರೆ ಪಾಪ ಅನ್ಸತ್ತೆ. ಸೊ ಈ ಕೇಸ್ ನ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್ ಸರ್. 2 ಕಾಫಿ ಹೇಳ? ಶುಗರ್ ಅಲ್ಲಿ ಹೇಳಿ ಸರ್, ಲೆಸ್ ಹೇಳ್ಬಿಡ್ತೀನಿ. ನಾಚಿಕೋಬೇಡಿ. ನಿಮ್ ಕಾಫಿ ನನಗ್ ಬೇಡ, ಪರಿಹಾರ ಕೊಡಿ. ಏನ್ ಪರಿಹಾರ? ಅವರು 3 ಲಕ್ಷ ಕದ್ದಿದ್ರು ಅಂತ ಹೇಳಿದ್ರಲ್ಲ, ಆ 3 ಲಕ್ಷ ನೀವು ಕೊಡಿ. ಅಲ್ಲ ಸರ್, ಸ್ವಲ್ಪ ಕೊಡಿ. 3 ಲಕ್ಷ ಜೊತೆಗೆ ಮತ್ತೆ 3 ಲಕ್ಷನಾ? ಹೌದು, ಈ ಕೇಸ್ ಇದೊಂದೇ ಪರಿಹಾರ. ಕೋಳಿಗೆ ಉಪ್ಪಿನಕಾಯಿ ಜಾರಿಲಿ ಹಾಕಿ ಉಪ್ಪು ಖಾರ ತುಂಬಿಟ್ರು ನನ್ನ 1 ರೂಪಾಯಿ ದುಡ್ಡಿಲ್ಲ ಸರ್. ಸರಿ, 2 ಲಕ್ಷ ಫೈನಲ್. ಸರ್ ಅದು ನಮ್ಮ ಹತ್ರ ಇಲ್ಲ ಸರ್. ಇದು ಅನ್ಯಾಯ ಸರ್. ಇದು ಅವ್ರನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ತಪ್ಪಿಗೆ 1 ಲಕ್ಷ ಕೊಡ್ತೀವಿ, ಅಷ್ಟೇ ಆಗದ್ ನಮ್ ಕೈಲಿ. ನೀವ್ ಹೇಗೆ ಹೇಳ್ತಿರೋ ಹಾಗೆ ಸರ್. ಓಕೆ, 1 ಲಕ್ಷ ಕೊಡಿ. ಹೊಟ್ಟೆ ಹೇಗೆ 1 ಲಕ್ಷ ಕೊಡಿದ್ರೆ ಹೆಂಗೆ? ತಿಂಗಳಿಗೆ 25,000 ಕೊಡ್ತೀನಿ, 4 ತಿಂಗಳು. ಎದಕ್ ಒಪ್ಕೋತೀನಿ. ಈಗ್ಲೇ 25,000 ಕಳಿಸ್ತೀನಿ. ಕರ್ಮ ಇದು. ಲೇ ರಾಜಾ, ನೀನು ಮಾಡ್ತಿ ಕೊಡೋ, ಕಳ್ಸಿದೀನಿ ನೋಡ್ಕೋ. ಲೇ ರಾಜಾ, ನಿನ್ಗೆ ಗೋಧಿ ನಾಗರ ಕಚ್ಚಿ ಸತ್ತೋಗ್ಬಿಡ್ತಾ ಕೊಡೋ. ನನ್ನಂತ ಅಮಾಯಕನಿಗೆ ಅನ್ಯಾಯ ಮಾಡ್ತಾ ಇದೆಯಲ್ಲೋ. ಅನ್ಯಾಯ ಮಾಡಿದ್ದು ನೀವು ನಿಮ್ ಹೆಂಡತಿ ಸರ್. ಸುಮ್ನಿರಲ್ಲೇ. ದುಡ್ಡು ಕದ್ದಿದ್ವಲ್ದೆ ಇವಾಗ EMI ದುಡ್ಡು ಹೋಗ್ ಬಂದಿದ್ಯಾ? ಅವ್ರ ದುಡ್ಡು ಕದ್ದಿದ್ ನೀವು ನೋಡಿದೀರಾ? ಇಲ್ಲ ಸರ್. ಮತ್ತೆ ಯಾಕೆ ಅವ್ರನ್ನ ಕಳ್ಳ ಅನ್ನೋದು ನೀವು? ದುಡ್ಡು ಬಂದು ಪ್ರತಿ ತಿಂಗಳು 25,000 ಬಂದ್ಬಿಡಬೇಕು. ಇಲ್ಲ ಡಿಲೇ ಆದ್ರೆ ನಾನೇ ಬರ್ತೇನೆ. ಒಬ್ನೇ ಬರಲ್ಲ, ಪೊಲೀಸ್ ಜೊತೆಗೆ ಬರ್ತೇನೆ. ಆಯ್ತಾಯ್ತು ಬನ್ರಿ. ಹೋಗ್ರಿ, ಯಾರಾದ್ರೂ ಬರಂಗಿಲ್ಲ, ಬಂದ್ ನಿಂತ್ಕೊಂಡ್ಬಿಡ್ತಾರೆ ನೋಡ್ಕೊಂಡು. ಹೋಗ್ರಿ. ಇದೇನ್ ಮಾಡ್ದಿರೋ ತಪ್ಪಿಗೆ ನಾನ್ ಯಾಕೆ ದುಡ್ಡು ಕೊಡ್ಬೇಕು ಅಂತ? ರೋಹಿಣಿ, ಎಲ್ಲ ನನ್ ಕರ್ಮ ಇದು. ನಾನ್ ತಪ್ಪು ಮಾಡಿರೋದು ಮನೋಜ್. ಸಾರಿ, ರಿಯಲಿ ಸಾರಿ. ಕ್ರಿಶ್, ಇದೇ ನಿನ್ ಹೊಸ ಸ್ಕೂಲ್ ಚೆನ್ನಾಗಿದೆ ಅಲ್ವಾ? ಕ್ರಿಶ್, ಇದನ್ನ ಹೊಸ ಸ್ಕೂಲು ನಿಂಗೆ ಇಷ್ಟ ಆಯ್ತಾ?
ಇನ್ನು ಈಗ್ಲೇ ಅಲ್ವಾ ಸುಮಾ ಬರ್ತಾ ಇರೋದು, ಒಳಗಡೆ ಹೋದ್ಮೇಲೆ ಅವ್ನ್ಗೆ ಇಷ್ಟ ಆಗುತ್ತೆ. ಬಾ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ನೀವು ಕಲ್ಯಾಣಿ ಅವರಲ್ವಾ? ಹೌದು. ನಿಮ್ ಮಗನ್ ನಮ್ಮ ಸ್ಕೂಲ್ಗೆ ಸೇರಿಸ್ತೀವಿ ಅಂತ ಎಂಕ್ವೈರಿ ಮಾಡ್ಕೊಂಡು ಹೋಗಿ. ಹೌದು ಸರ್, ಇವನೇ ನನ್ ಮಗ. ಒಂದ್ ನಿಮಿಷ. ಸರ್, ಇವಾಗ ಫೈಲು ಇವತ್ತೇ ಅಡ್ಮಿಷನ್ ಮಾಡಿಸ್ಬೋದಲ್ವಾ? ಓಕೆ ಮೇಡಮ್, ಎಲ್ಲ ಸರಿ ಇದೆ. 2 minutes ವೇಟ್ ಮಾಡಿ, ನಾನು ಕರೀತೀನಿ. ಕ್ರಿಶ್, ಹಾಗೆಲ್ಲ ಹೇಳ್ಬಾರ್ದು. ಸ್ಕೂಲ್ ಎಷ್ಟು ಚೆನ್ನಾಗಿದೆ ನೋಡು. ಮೇಡಮ್, ಒಂದು ನಿಮಿಷ ಬನ್ನಿ, ಎಲ್ಲ ಸರಿ ಇದೆ. ಇಲ್ಲಿ ಪೇರೆಂಟ್ಸ್ ಸಿಗ್ನೇಚರ್ ಅಂತ ಇದೆಯಲ್ಲ, ಸೈನ್ ಮಾಡಿ. ಸರ್, ಅದು ನನ್ ದುಬೈಲ್ ವರ್ಕ್ ಮಾಡೋದು. ಈಕೆ ನನ್ ಫ್ರೆಂಡ್ ಸುಮಾ ಅಂತ, ನನ್ ರಿಲೇಟಿವ್ ಕೂಡ. ಇವರೇ ನನ್ ಮಗನ್ಗೆ ಗಾರ್ಡಿಯನ್ ಆಗಿದ್ದು, ಇವರೇ ಎಲ್ಲ ನೋಡ್ಕೊಂತಾರೆ ಸರ್. ಮೇಡಮ್, ಇಲ್ಲಿ ಗಾರ್ಡಿಯನ್ ಅಂತ ಇದೆಯಲ್ಲ, ಅಲ್ಲಿ ಸೈನ್ ಮಾಡಿ. ಹಾಗೆ ಇದರಲ್ಲಿ ಡೀಟೇಲ್ಸ್ ಮತ್ತೆ ಅಡ್ರೆಸ್ ಅನ್ನ ಫಿಲ್ ಮಾಡಿ. ಹಲೋ, ಸ್ವಲ್ಪ ಬಿಸಿ ಇದೆ, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಸುಮಾ, ಫಾರಂ ನ ಫಿಲ್ ಮಾಡಿದಾಗೆ ನಿನ್ ಡೀಟೇಲ್ಸ್ ಕೂಡ ಇದ್ರಲ್ಲಿ. ಯಾಕೆ ನನ್ನ ನಂಬಿಕೆ ಇಲ್ವಾ? ನನ್ ಮನೆ ಅಡ್ರೆಸ್ ಬರೀತಿರೋದು. ಮೇಡಮ್, ಒಳಗೆ ಹೋಗಿ ಫೀಸ್ ಪೇ ಮಾಡಿಸಿ. ಹಾಗೆ ಅಕಾಡೆಮಿಕ್ ವೈಸ್ ಅಲ್ಲಿ ಜಾಯಿನ್ ಮಾಡಿಸ್ತಾ ಇದ್ದೀರಾ? ನಾಳೆಯಿಂದನೇ ಕ್ಲಾಸ್ ಸರ್. ಸರ್, ನನ್ ಮಗ ತುಂಬಾ ಚೆನ್ನಾಗಿ ಓದ್ತಾನೆ, ಕ್ಲಾಸ್ಗೆ ಫಸ್ಟ್. ಇಲ್ಲಿವರೆಗೂ ಇವ್ನ ಒಂಟಿಯಾಗಿ ಬಿಟ್ಟಿದ್ದೇ ಇಲ್ಲ. ಡೋಂಟ್ ವರಿ ಮೇಡಮ್, ನಿಮ್ ಮಗ ಇಲ್ಲಿ ಸೇಫ್ ಆಗಿರ್ತಾರೆ. ನಮ್ ಸ್ಕೂಲ್ಗೆ ಒಳ್ಳೆ ಹೆಸರಿದೆ. ಸರ್, ಬರ್ಬೇಕು ಹೇಳಿದ್ರಂತ. ಈ ಹುಡುಗ ಇಲ್ಲಿಗೆ ನ್ಯೂ ಅಡ್ಮಿಷನ್, ಕರ್ಕೊಂಡೋಗಿ ಫೀಸ್ ಪೇ ಮಾಡಿಸಿ. ಸರಿ ಸರ್, ಬನ್ನಿ ಅಮ್ಮ, ಬನ್ನಿ ಈ ಕಡೆ ಬನ್ನಿ. ಸರ್, ಇವ್ರು ಫೀಸ್ ಪೇ ಮಾಡಿದಾರೆ, ರಿಸಿಟ್. ಓಕೆ. ಚೈತ್ರ ಮೇಡಮ್, ಈ ಹುಡುಗ ನಮ್ಮ ಹಾಸ್ಟೆಲ್ಗೆ ನ್ಯೂ ಅಡ್ಮಿಷನ್, ಕರ್ಕೊಂಡೋಗಿ. ಕ್ರಿಶ್, ಹಠ ಮಾಡ್ಬಾರ್ದು. ಇನ್ ಮುಂದೆ ನೀನ್ ಇಲ್ಲೇ ಇರ್ಬೇಕು, ಇದೇ ಸ್ಕೂಲಲ್ಲಿ ಓದ್ಬೇಕು. ಕ್ರಿಶ್, ನನ್ ಮಾತ್ ಕೇಳು ಕನ್ನ. ಹೊಸ ಜಾಗ ಅಲ್ವಾ ಮೇಡಮ್, ಮಕ್ಳು ಹೀಗೆ ಆಟ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತಾರೆ ಬಿಡಿ. ಮೇಡಮ್, ಒಂದ್ 2 ನಿಮಿಷ, ಮಗು ಅಲ್ವಾ, ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತೀನಿ. ಬಾ ಕಂದ. ಕ್ರಿಶ್, ಕ್ರಿಶ್, ನೋಡು, ಇನ್ಮೇಲಿಂದ ನೀನ್ ಇಲ್ಲೇ ಇರ್ಬೇಕು. ನಿಂಗೆ ಇಲ್ಲಿ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ನಾನು ಅವಾಗವಾಗ ಬಂದು ನಿನ್ನ ನೋಡ್ಕೊಂಡು ಹೋಗ್ತಿರ್ತೀನಿ ಕಂದ. ಇಲ್ಲ ಕ್ರಿಶ್, ನೀನ್ ನನ್ ಜೊತೆ ಇರಕ್ ಆಗಲ್ಲ. ಪ್ಲೀಸ್ ಕ್ರಿಶ್, ಅದನ್ನೆಲ್ಲ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಯಾಕೋ 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 ಈಗ ಆಟ ಮಾಡ್ತಿದ್ಯಾ? ಹೊಸದಾಗಿ ಜಾಯ್ನ್ ಆದಾಗ ಎಲ್ಲಾ ಮಕ್ಳು ಹೀಗೆ ಆಟ ಮಾಡ್ತಾರೆ. ನಾನ್ ನೋಡ್ಕೋತೀನಿ, ಬ್ಯಾಗ್ ಕೊಡಿ. ಬಾ ಕ್ರಿಶ್. ಬಾ ಪುಟ್ಟ. ಹೋಗು ಪುಟ್ಟ, ಬಾ ಪುಟ್ಟ. ಅಲ್ಲಿ ನಿಂತರನೆ ತುಂಬಾ ಜನ ಫ್ರೆಂಡ್ಸ್ ಇದಾರೆ, ಬಾ. ಪಾಪ ಕಣೆ ಕ್ರಿಶು, ನಿನ್ನ ಬಿಟ್ಟಿಲ್ಲ ಅಡ್ಜಸ್ಟ್ ಆಗ್ತಾನಂತೀಯಾ? ಅವ್ನಿಗೆ ಬೇರೆ ಆಪ್ಷನ್ ಇಲ್ಲ. ಸುಮತ್, ನಿನ್ನೊಂದ್ ಗಾಡಿಯನ್ನಾಗಿ ಕುತ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿನ್ ಸಿಚುವೇಶನ್ ನಂಗೆ ಅರ್ಥ ಆಗುತ್ತೆ, ನೀನ್ ಬೇಜಾರ್ ಮಾಡ್ಕೋಬೇಡ. ನಡಿ ಹೋಗೋಣ. ಸುಮಂತ್, ನೀನ್ 1 ನಿಮಿಷ ಇರು, ಬರ್ತೀನಿ. ಚೆನ್ನಿಗಮ್ಮ ಹೋಗಿದ್ದೆ. ನಿನಗೆ ಹೇಗ್ ಬಂದೆ? ಹಿಂದಿಗೆಲ್ಲ ಕಲ್ಯಾಣಿ, ನೀನ್ ಎಲ್ಲೆಲ್ಲಿಗೆ ಹೋಗ್ತಿದ್ದೆ ಅಲ್ಲೆಲ್ಲ ನಾನ್ ಬರ್ತಿದ್ದೆ. ಇಷ್ಟು ನೀನಿತ್ ಮಗ ಅಲ್ವಾ? ನಾನು ಅವನ ಅಜ್ಜಿ. ನಾವಿಬ್ರು ಇರ್ಬೇಕಾದ್ರೆ ಯಾರು ಇಲ್ದಿರೋರ್ ಮಕ್ಳು ಸೇರಿಸ್ದಾಗೆ ಬೋರ್ಡಿಂಗ್ ಸ್ಕೂಲ್ ತಂದು ಸೇರ್ತಿದ್ಯಾ ಅವನ್ನ? ಅಷ್ಟಕ್ಕೂ ಅವನ ಮೇಲೆ ತುಂಬಾ ಅಕ್ರೆ ಇದೆ ಅನ್ನೋ ಮಾತಾಡ್ಬೇಡ ನೀನು. ಅಷ್ಟು ಪ್ರೀತಿ ಇದ್ದಿದ್ರೆ ನೀನ್ ಯಾಕೋನ್ನ ಬಿಟ್ಟು ಹೋಗ್ತಿದ್ದೆ. ನಾನು ಅವನನ್ನ ಬೀದಿಗೆ ಬಿಟ್ಟು ಹೋಗಿಲ್ಲ ಕಲ್ಯಾಣಿ. ನೀನು ಅವನ್ ತಾಯಿ, ನಿನ್ನತ್ರ ತಾನೇ ಅವನು ನನ್ ಬಿಟ್ಟೋಗಿದ್ದು. ನೀನ್ ಬಿಟ್ಟೋದೆ ಅಂತ ನಾನು ನನ್ನ ಮನೆಗೆ ಇಟ್ಕೊಂಡು ಸಾಕಾಗುತ್ತಾ? ಬುದ್ಧಿಯಿಂದ ಮಾತಾಡ್ತೀಯಲ್ಲಮ್ಮ ನೀನು. ನಿನ್ನಷ್ಟು ಬುದ್ಧಿ ನನ್ಗಿಲ್ಲ ತಾಯಿ. ನಾನು ಈಗ ಮಾಡಿದ್ರೆ ನೀನು ನಿನ್ ಮನೇಲಿ ಸದ್ಯ ಹೇಳಿ ಅವನನ್ನ ನಿನ್ ಜೊತೆಲೆ ಇಟ್ಕೊಂತೆ ಅನ್ಕೊಂಡೆ. ನಿನ್ ಜೊತೆ ಇಟ್ಕೊಳಕ್ ಬಿಡು. ಅವನನ್ನ ಕರ್ಕೊಂಡ್ ಬಂದು ಇಲ್ಲಿ ಅನಾಥರಾಗಿರಕ್ ಬಿಟ್ಟಿದ್ಯಾ? ಅವನ ಮನೇಲಿ ಏನಾಗ್ತಿದೆ ಅಂತ ನಿನಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ನನ್ಗೆ ಏನು ಅರ್ಥ ಆಗೋದ್ ಬೇಡ. ನೀನ್ ಇಲ್ಲಿಂದ ಕೃಷ್ಣ ಈಗ್ಲೇ ಕರ್ಕೊಂಡ್ ಹೋಗು. ಬಾಯಿ ಮುಚ್ಕೊಂಡಿದ್ರೆ ಸರಿ. ಏನ್ ಒಳ್ಳೇದು ಅಂತ ನನಗೆ ಗೊತ್ತು. ಸ್ವಲ್ಪ ದಿನ ಇಲ್ಲೇ ಇರ್ಲಿ. ಅವ್ನ್ ಚಿಕ್ಕ ಹುಡುಗ ಕಣೆ, ಒಂಟಿಯಾಗ ಅವನಿಂದ ಇರಲ್ಲ. ಸ್ವಲ್ಪ ದಿನ ಇದ್ರೆ ಎಲ್ಲ ಅಭ್ಯಾಸ ಆಗುತ್ತೆ. ಹಾಗೆ ನೀನ್ ಅವನ್ನ ನೋಡ್ಬೇಕು ಅಂದ್ರೆ ಮೊದ್ಲು ನನಗ್ ಫೋನ್ ಮಾಡು. ನಾನ್ ಸ್ಕೂಲ್ಗೆ ಅರೇಂಜ್ ಮಾಡಿಸ್ತೀನಿ. ನಿನ್ನಿಷ್ಟಕ್ಕಿಲ್ ಬಂದು ಸೀನ್ ಕ್ರಿಯೇಟ್ ಮಾಡ್ಬೇಡ. ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಕಣೆ. ಹೋಗ್ಲಿ ಕೃಷ್ಣ, ನನ್ ಜೊತೆ ಕಳ್ಸು, ನಾನು ಅವನು ನೋಡ್ಕೊಂತೇನೆ. ನೀನು ಮತ್ತೆ ಕಾಣ್ದೆ ಹೋದ್ರೆ ಅವನಿಂದ ಮತ್ತೆ ನನಗ್ ಸಮಸ್ಯೆ ಆಗುತ್ತೆ. ನೋಡು, ನೀನ್ ಇರ್ಬೇಡ. ಚಿಕ್ಕಮ್ಮನ ಮನೆಗೆ ಹೋಗು. ಪ್ರತಿ ತಿಂಗಳು ನಾನ್ ದುಡ್ಡು ಕಳಿಸ್ತೀನಿ. ನಿನ್ ದುಡ್ಡು ಯಾರಿಗೆ ಬೇಕು? ಮೊದ್ಲು ನನ್ ಮೊಮ್ಮಗನ ನನಗೆ ಕೊಡು. ನೀನ್ ಯಾಕೆ ಹೇಗಿದ್ಯಾ? ಬದ್ಲಾಗೋದೇ ಇಲ್ವಾ? ನಾನ್ ಯಾಕೆ ಬದ್ಲಾಗ್ಬೇಕು? ನಾನು ಹೀಗೆ ಇರ್ತೀನಿ. ಇಷ್ಟಕ್ಕೂ ನಾನು ಈಗ ಆಗೋದಕ್ಕೆ ಕಾರಣ ನೀನ್ ತಾನೆ. ನೀನ್ ಅವತ್ತು ನನಗ ಮದ್ವೆನ ಮಾಡ್ದೆ ಹೋಗಿದ್ದಿದ್ರೆ ಅಮ್ಮ, ನನಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನೀನೇನು ಮಾತಾಡ್ದೆ ಊರ್ಗು. ನಾನ್ ಹೇಳೋದನ್ನ ಕೇಳಿದೀನ. ನೀನೇನು ಹೇಳೋದ್ ಬೇಡ. ಈ ಸ್ಕೂಲಲ್ಲಿ ಓದಿದ್ರೆ ಒಂದ್ ಭವಿಷ್ಯ ಚೆನ್ನಾಗಿರುತ್ತೆ. ತಾಯಿ ಪ್ರೀತಿಗಿಂತ ಇವಾಗ ಅವ್ನು ಓದ್ ಮುಖ್ಯ. ನಿನ್ನ ಮತ್ತೆ ಯಾರಾದ್ರೂ ಇಲ್ಲಿ ನೋಡಿದ್ರೆ ಪ್ರಾಬ್ಲಮ್ ದೊಡ್ಡದಾಗುತ್ತೆ. ಮೊದಲಿಂದ ಹೋಗು. ನೋಡು, ನಾನ್ ಆ ಕಡೆ ಹೋದ್ಮೇಲೆ ನಿನ್ ಸ್ಕೂಲ್ ಒಳಗ್ ಹೋಗಿ ಏನಾದ್ರು ಗಲಾಟೆ ಮಾಡಿದ್ರೆ ನೀನ್ ನನ್ನ ನೋಡೋದಿದೆ ಕೊನೆ. ತಗೋ, ಆದಷ್ಟು ಬೇಗ ಇವ್ರನ್ನ ಬಿಟ್ಟು ಹೋಗೋದ್ ನೋಡ್ ನೀನು. ಏನಾಯ್ತು ಬಾವ? ನೋಡಲಿ, ಪೊಲೀಸಿದ್ದಾರೆ. ಪೊಲೀಸ್ ನಮ್ಮವನೇ ಬಾವ. ನಮ್ಮ ಅವ್ವ ಫುಲ್ ನಡೆಯೋದು ಅವನ ಹತ್ರ. ಮುಚ್ಕೊಂಡು ಸತ್ಯ ಹೇಳ ಕಾತೆ. ಆಗೇನಾಯ್ತು ಅಂದ್ರೆ, ಫೈನ್ ಎಲ್ಲ ಬೇಡ, ನನ್ನ ಹತ್ರ 100 ರೂಪಾಯಿ ಇದೆ, ತಗೊಂಡು ಬಿಡ್ತೀನಿ ಸರ್. ಹೊಡೆಯೋದೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಒಂದೇ ಇಡು.